SMK ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಅನ್ನದಿಂದ ಮಾಡುವಂತಹ ದೋಸೆಯನ್ನು ನೋಡೋಣ. ಈಗ ಮೊದಲಿಗೆ ಒಂದು ಬೌಲ್ ಮಾಡಿದ ಅನ್ನವನ್ನು ಹಾಕಿಕೊಳ್ಳಬೇಕು ಮಿಕ್ಸಿಗೆ. ನಂತರ ಅದರ ಅರ್ಧ ಭಾಗದಷ್ಟು ಚಿರೋಟಿ ರವೆಯನ್ನು ಹಾಕಿ, ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅರ್ಧ ಸ್ಪೂನಷ್ಟು ಸೋಡಾ ಪುಡಿಯನ್ನು ಹಾಕಿ, ಅದಕ್ಕೆ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿಯನ್ನು ಹಾಕಿ, ಮತ್ತು ಅದಕ್ಕೆ ನೀರನ್ನು ಹಾಕಿ ಸಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ಕಾದ ತಾವಲಿಗೆ ದೋಸೆಯನ್ನು ನಿಧಾನಕ್ಕೆ ಹಾಕಿ ಸಣ್ಣ ಉರಿಯಲ್ಲಿ ಮೊದಲಿಗೆ ಸ್ವಲ್ಪ ಬೇಯಿಸಿ. ನಂತರ ಅದರ ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಂಡು ಅದನ್ನು ದೋಸೆಯ ಹಾಗೆ ಬೇಯಿಸಿ. ಅದನ್ನು ಮೆತ್ತಗೆ ಹೊಳ್ಳಿಸಿ ಹಾಕಬೇಕು. ರಾತ್ರಿ ಮಿಕ್ಕಿರುವ ಅನ್ನದಿಂದ ಸಹ ಇದನ್ನು ಮಾಡಬಹುದು. ಈಗ ದೋಸೆ ಸವಿಯಲು ಸಿದ್ಧ.